ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಆಗಿರುವಂಥ ಈ ಥರ ಒಂದು ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ತುಂಬ ದಿನಗಳೇ ಆಗೋಯ್ತು ವಿಡಿಯೋ ಮಾಡಿದೆ, ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ವಿಡಿಯೋನ ಡೈಲಿ ಹಾಕೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ತುಂಬ ದಿನನೇ ಆಗೋಯ್ತು ವಿಡಿಯೋನು ಮಾಡಿದೆ, ನಾನು ಡೈಲಿ ವಿಡಿಯೋನ ಹಾಕ್ತೀನಿ ಅಂತ ಹೇಳಿದ್ದೆ, ಆದರೆ ನನಗೆ ಕಾರಣಾಂತರಗಳಿಂದ ಡೈಲಿ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗ್ತಿಲ್ಲ. ಅದಕ್ಕೋಸ್ಕರ ಅಂದರೆ ಇವತ್ತು ಅಂದರೆ ನಾನು ಬ್ಲೌಸಿಂದ ಸ್ವಲ್ಪ ಅರ್ಧ ವಿಡಿಯೋ ನಿಲ್ಲಿಸಿದ್ದೀನಿ, ಅದನ್ನು ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಆದರೆ ಇತ್ತೀಚೆಗೆ ತುಂಬ ಟ್ರೆಂಡಿಂಗ್ ಆಗಿ ಓಡ್ತಿರೋದು ಎಲ್ಲ ಕಡೆದು ಈ ಪ್ಯಾಟ್ರನು. ತುಂಬ ಜನ ಎಲ್ಲ ಮಕ್ಕಳಿಗೂ ಸಹಿತ ಈ ಥರ ಬ್ಲೌಸು, ಇದಕ್ಕೊಂದು ನೆರಿಗೆ ಲಂಗ ಅಥವಾ ಈ ತಾಯಿ ಹಾಗೆ ಮಗಳಿಗೂ ಮ್ಯಾಚಿಂಗ್ ಬಟ್ಟೆ ಹಾಕೊಂಡಾಗ ಸಹಿತ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿ ಲಂಗ ಬ್ಲೌಸು ಅಥವಾ ಇದಕ್ಕೊಂದು ಪ್ಯಾಂಟು ಅಥವಾ ಅಂಬ್ರೆಲಾ ಟೈಪು ಅದು ಆ ಥರದನ್ನೆಲ್ಲ ಹಾಕಿದ್ರೆ, ಹಾಗೆ ಮೀಡಿ ಈ ಥರ ಇದನ್ನೆಲ್ಲ ಅಂದರೆ ಈ ಥರ ಪ್ಯಾಟ್ರನ್ ಬ್ಲೌಸ್ ಬಂದಿದೆ ಇವಾಗ ಡಿಸೈನ್. ತುಂಬ ಮಕ್ಕಳು ಎಲ್ಲೂ ನೋಡಿದ್ರು ಈ ಥರ ಮಕ್ಕಳಿಗೆ ಸ್ಟಿಚ್ಚನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ಇದನ್ನು ಹೇಗೆ ಕಟ್ ಮಾಡೋದು, ಹೇಗೆ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಅಳತೆ ಬಂದುಬಿಟ್ಟು ನನ್ನ ಮಗಳದ್ದೇ ಅಳತೆ ಆಗಿರುತ್ತೆ. ನನ್ನ ಮಗಳು ಸ್ಕೂಲಿಗೆ ಹೋಗಿರೋದ್ರಿಂದ ನಾನು ಅಳತೆನ ತೊಗೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಅಳತೆ ತೊಗೊಳ್ಳೋದು ಅಂದರೆ ಬಾಡಿ ಮೆಜರ್ಮೆಂಟ್ ಅಳತೆ ಹೇಗೆ ತೊಗೊಳ್ಳೋದು ಅಂತ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಇವಾಗ ನಾನು ಅಳತೆ ತೊಗೊಂಡಿರೋದ್ರಿಂದ ನನ್ನ ಹತ್ರ ಈಗ ಅಳತೆ ಬರೆದಿಟ್ಕೊಂಡಿದ್ದೀನಿ. ಆ ಅಳತೆ ಪ್ರಕಾರ ನಾನು ಇವಾಗ ಕಟ್ಟಿಂಗ್ ಹಾಗೆ ಸ್ಟಿಚಿಂಗ್ ಎಲ್ಲ ಮಾಡ್ತೀನಿ. ಹಾಗೆ ಇದು ಬಂದುಬಿಟ್ಟು ನನ್ನ ಮಗಳಿಗೆ 5.5 ವರ್ಷ ಅನಿಸುತ್ತೆ. ಆ 5.5 ವರ್ಷದ್ದು ಮಗುಗೆ ಮಾಡಿರೋ ಒಂದು ಬ್ಲೌಸ್ ಇದು. ಕೆಳಗಡೆ ಲಂಗ ಇನ್ನೂ ಸ್ಟಿಚ್ ಮಾಡಿಲ್ಲ ನಾನು, ಏಕೆಂದರೆ ತುಂಬ ದಿನ ಆಯ್ತು ನಾನು ಸ್ಟಿಚ್ ಮಾಡೋಣ ನನ್ನ ಮಗಳಿಗೆ ಹಾಕೋಣ ಅಂದ್ಕೊಂಡೆ. ಇವಾಗ ನನ್ನ ಹತ್ರ ಇಂಥದ್ದೊಂದು ಪೀಸ್ ಇರೋದ್ರಿಂದ ಒಂದ್ಸಲ ಟ್ರೈ ಮಾಡೋಣ, ಅದೇ ರೀತಿ ಒಂದು ವೀಡಿಯೋ ಮಾಡಿಕೊಂಡು ಚೆನ್ನಾಗಿ ಬಂದರೆ ನಿಮಗೂ ಸಹಿತ ತೋರಿಸೋಣ ಅದು ಹೇಗೆ ಹೊಲಿಯೋದು ಏನು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಕಟ್ಟಿಂಗು ಹಾಗೆ ಸ್ಟಿಚಿಂಗ್ನ ಮಾಡಿದ್ದೀನಿ, ಅದನ್ನು ಬನ್ನಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಷ್ಟು ಅಳತೆ ತೊಗೊಬೇಕು, ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಅಂದರೆ ಲಂಗ ಸ್ಟಿಚ್ ಮಾಡೋದು ಹೇಗೆ, ಅಂಬ್ರೆಲಾ ಅಂಥದ್ದು ಹೇಗೆ ಸ್ಟಿಚ್ ಮಾಡೋದು ಇದಕ್ಕೆ, ಅಥವಾ ಪ್ಯಾಂಟ್ ಆದರೂ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಬ್ಲೌಸ್ನ ಸ್ಟಿಚ್ ಮಾಡೋದು ಹೇಗೆ, ಅಳತೆ ತೊಗೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ಹಿಂದ್ಗಡೆ ಈ ಪ್ಯಾಟ್ರನ್ನಲ್ಲಿ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿರೋದು, ಇನ್ನು ಬಟನ್ಸ್ ಹಾಕಿಲ್ಲ, ಇವಾಗ ತಾನೇ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಬಟನ್ಸ್ ಬೇಕಾದರೂ ಹಾಕ್ಕೊಬೋದು, ಅಥವಾ ಗುಂಡಿ ಅಥವಾ ಉಕ್ಸ್ ಬೇಕಾದರೂ ಹಾಕ್ಕೊಬೋದು. ಬೇಕಾದ್ರೆ ಅದೇ ಒಂದು ಫ್ಲವರ್ ಟೈಪಲ್ಲಿ ಏನಾದರೂ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಇವಾಗ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಹಿಂದ್ಗಡೆ ಕಟ್ಟೋದು ಹೇಗೆ, ಇಡೋದು ಹೇಗೆ, ಹಾಗೆ ಎಲ್ಲ ಫ್ಲವರ್ ಬರುತ್ತೆ ಗೊತ್ತಾ, ಆ ಥರ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ತಿಳಿಸ್ತೀನಿ. ಹಾಗೆ ಇಲ್ಲಿ ಇಷ್ಟಕ್ಕೆ ಇಲ್ಲಿ ಬರುತ್ತೆ, ಇನ್ನು ಈ ಆಫ್ ಬಂದಿರಲ್ಲ, ಆ ಥರನೂ ಬೇಕಾದರೆ ಇಲ್ಲಿ ಕಟ್ಟೋದಿರುತ್ತೆ, ಆ ಥರ ಬೇಕಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ಫುಲ್ಲು ಅಂದರೆ ಹಿಂದೆನೂ ಹೀಗೆ ಅಂದರೆ ಫುಲ್ ಇದು ಬಿಚ್ಚಿಬಿಟ್ಟು ಈ ಥರ ಓಪನ್ ಇರೋದನ್ನು ಗುಂಡಿ ಅಥವಾ ಬಟನ್ಸ್ ಉಕ್ಸು ಆ ಥರ ಯಾವುದೊಂದು ಅಂತ ಹಾಕ್ಬಿಟ್ಟು ಬೇಕಾದರೆ ಅಷ್ಟೇ ಉಟ್ಕೊಳ್ಳೋದಿದ್ದು ನೋಡ್ತಾ ಇರ್ಬೋದು. ಇದಕ್ಕೆ ಹಿಂಗೆ ಡಿಸೈನ್ಸ್ ಮಾಡೋದು ಅಥವಾ ಇದಕ್ಕೆ ಒಂದು ಎಂಬ್ರಾಯ್ಡಿ ಹಾಕೋದು, ಅಥವಾ ಇಲ್ಲಿ ಸುತ್ತ ಅಂದರೆ ಗುಂಡನ್ನ ಹಾಕ್ತಾರೆ ಗೊತ್ತಾ ಬ್ಲೌಸ್ಗಳಿಗೆ, ಆ ಥರ ಗುಂಡೆಲ್ಲ ಹಾಕಿದರೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ಒಂದು ರೇಷ್ಮೆ ಸೀರೆ ಅಂದರೆ ಈ ತಾಯಿ ಮ್ಯಾಚಿಂಗ್ ಅಂದರೆ ಇದು ನೋಡ್ತಿರ್ಬೋದು. ಅಂದರೆ ನನ್ನ ಸ್ಯಾರಿ ಬ್ಲೌಸಲ್ಲೇ ಉಳಿದಿರೋಂಥ ಬಟ್ಟೆಯಲ್ಲಿ ಸ್ಟಿಚ್ ಮಾಡಿರೋವಂಥದ್ದು. ಅದಕ್ಕೋಸ್ಕರ ನಾವು ಚೆನ್ನಾಗಿ ಬಂತು ನನ್ನ ಮಗಳಿಗೂ ನನ್ನ ಸ್ಯಾರಿ ಕಲರ್ ಮ್ಯಾಚಿಂಗೆ ಹಾಕಿ ತೋರಿಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಸ್ಟಿಚ್ ಮಾಡೋದು ಹೇಗೆ, ಹಾಗೆ ಕಟಿಂಗ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಯಾರಿಗೆಲ್ಲ ನನ್ನ ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ನೋಡ್ತಿರ್ಬೋದು ಇವಾಗ ತೊಗೊಂಡಿರೋದು ಬಂದುಬಿಟ್ಟು ಲೈನಿಂಗ್ ಕ್ಲಾತ್ ಆಗಿರುತ್ತೆ. ನಾನು ಫಸ್ಟ್ ಲೈನಿಂಗ್ ಕ್ಲಾತ್ನ ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು, ಅದೇ ರೀತಿ ನೀವು ಸಹಿತ ಕಟ್ ಮಾಡಿ. ಇದು ನಾನು ಇವಾಗ 4 ಫೋಲ್ಡ್ ಬಟ್ಟೆನ ತೊಗೊಂಡಿದ್ದೀನಿ. 4 ಫೋಲ್ಡಿಂಗ್ನ ಮಾಡ್ಕೊಂಡ್ಬಿಟ್ಟು ಉದ್ದ ಬಂದುಬಿಟ್ಟು ನಾನು 10 ಇಂಚನ್ನ ತೊಗೊಂಡಿದ್ದೀನಿ. ಹಾಗೆ ಅಗಲ ಬಂದುಬಿಟ್ಟು 6 ಇಂಚು. ನನ್ನ ಮಗಳು ಹೇಳಿದ್ನಲ್ಲ ಆವಾಗಲೇ 5.5 ವರ್ಷ ಅಂತ, ಆ ಸೈಜಿಗೆ ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಮೇಲ್ಗಡೆ ಭುಜ ಬಂದುಬಿಟ್ಟು 3 ಇಂಚಿಗೆ ನಾನು ತೊಗೊಂಡಿರೋದು. ಇನ್ನು ಆಫ್ ಕುತ್ತಿಗೆ ಕಾಲರ್ ಟೈಪ್ ಬರುತ್ತಲ್ಲ ಅಲ್ಲಿ ನಾನು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಅಷ್ಟೇ. ಅರ್ಧ ಇಂಚು ಸಾಕು. ತುಂಬ ಕೆಳಗಡೆ ಏನಾದರೂ ತೊಗೊಂಡ್ರೆ ನಾವು ಅಂದರೆ ಇದು ಕಾಲರ್ ಬರುತ್ತಲ್ಲ ಅದು ಕೆಳಗಡೆ ಬಂದಂಗೆ ಆಗುತ್ತೆ. ಕರೆಕ್ಟಾಗಿ ಕುತ್ತಿಗೆ ಹತ್ರನೇ ಇರಬೇಕು ಅಂದರೆ ಬರೀ ಅರ್ಧ ಇಂಚನ್ನು ಮಾತ್ರ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಅರ್ಧ ಇಂಚನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕಾಲರು. ಇನ್ನು ಭುಜ ಬಂದುಬಿಟ್ಟು ನಾನು 3 ಇಂಚಿಗೆ ತೊಗೊಂಡಿದ್ದೀನಿ. ಇವಾಗ ಆ ಭುಜದಿಂದ ಕೆಳಗಡೆ ಅಂದರೆ ಕಂಕಳು ಭಾಗಕ್ಕೆ 5 ಇಂಚು ಬರಬೇಕು. ಕರೆಕ್ಟಾಗಿ ಆ 3 ಇಂಚಿಗೆ ನಾವು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಕೆಳಗಡೆ ಒಟ್ಟು 5 ಇಂಚಿಗೆ ಬರೋ ಹಾಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ.
ನೋಡ್ತಾ ಇರ್ಬೋದು. ಇವಾಗ ನೀವು ಸಹಿತ ಈ ಥರ ಒಂದು ಮಾರ್ಕ್ನ ಮಾಡಿಕೊಂಡು ಇವಾಗ ಒಂದು ಕಂಕಳ ಭಾಗ ಅಂದರೆ ನಾನು ಆವಾಗಲೇ ಮಾರ್ಕ್ ಮಾಡಿ ತೋರಿಸಿದ್ನಲ್ಲ, ಹಾಕಿದ್ನಲ್ಲ, ಅದೇ ರೀತಿ ಒಂದು ಕಂಕಳ ಭಾಗಕ್ಕೆ ಈ ಥರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಒಂದು ಬ್ಲೌಸ್ನ ನಾವು ಸ್ಟಿಚ್ ಮಾಡಬೇಕಾದ್ರೆ ಈ ಥರ ಎಲ್ಲ ಮಾರ್ಕ್ ಮಾಡ್ಕೊಂಡಿರ್ತೀವಿ, ಅದೇ ರೀತಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/2 ಇಂಚಿಗೆ ಒಂದು ಒಂದು ಮಾರ್ಕ್ನ ಹಾಕ್ಕೊಂಡಿದ್ದೆ ತಾನೇ, ಈಗ ಅದಕ್ಕೂ ಸಹಿತ ಒಂದು ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಹೀಗೆ ಬಂದಿರುತ್ತೆ. ಮೇಲ್ ಭುಜ ಬಂದುಬಿಟ್ಟು 3 ಇಂಚು, ಹಾಗೆ ಭುಜದಿಂದ ಕಂಕಳಿಗೆ ಬಂದುಬಿಟ್ಟು 5 ಇಂಚು ಬರಬೇಕು ಆಯಿತಾ, ನೆನ್ಪಿಟ್ಕೊಳ್ಳಿ 5 ಇಂಚು ಬರಬೇಕು. ಇನ್ನು ಅಂದರೆ ಭುಜದಿಂದ ಕೆಳಗೆ ಅಂದರೆ ಫ್ರಂಟ್ ಅಂದರೆ ಕಾಲರ್ಗೆ ನಾನು ಬರೀ ಅರ್ಧ ಇಂಚನ್ನ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡ್ರೆ ಅಂದರೆ ಆ ಕಾಲರ್ ಕೆಳಗೆ ಬಂದಂಗೆ ಆಗುತ್ತೆ. ಕರೆಕ್ಟಾಗಿ ಕುತ್ತಿಗೆ ಹತ್ತಿರ ಇರಬೇಕು ಅಂದರೆ ಅದು ಬರೀ ಸಾಕು 1/2 ಇಂಚನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಇವಾಗ ಸೈಡಲ್ಲಿ ಈ ಥರ ನಾನು ಒಂದು ಅಂದರೆ ಕಂಕಳ ಭಾಗದಲ್ಲಿ ಈ ಥರ ಒಂದು ಸ್ಟಿಚ್ಚನ್ನು ಒಂದು ಗೆರೆನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಷ್ಟೇ ಅಂದರೆ ಅಳತೆ ತೊಗೊಳ್ಳೋದು ಇಷ್ಟು ಈಸಿ. ನೋಡ್ತಾ ಇರ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಸುಲಭ. ಹಾಗೆ ಕೆಳಗಡೆ ಒಂದು 1/2 ಇಂಚ್ ಒಳಗಡೆ ಮಾರ್ಕ್ನ ಮಾಡ್ಕೊಳ್ಳಿ ಆಯಿತಾ. ಹೊರಗಡೆ ಎಲ್ಲ ಒಂದು ಒಳಗಡೆ ಅಂದರೆ ನಾವು ಆವಾಗಲೇ 10 ಇಂಚು ಅಂದರೆ 10 ಇಂಚಲ್ಲ 6 ಇಂಚು ತೊಗೊಂಡಿರ್ತೀವಲ್ಲ, 6 ಇಂಚ್ ಅಂದರೆ ಒಂದು ಅರ್ಧ ಇಂಚು ಒಳಗಡೆನ ತೊಗೊಂಬಿಟ್ಟು ಒಂದು ಮಾರ್ಕ್ನ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಈ ಥರ ಕಟ್ ಮಾಡಿ 1/2 ಇಂಚ್ ಅಂದರೆ ಅರ್ಧ ಇಂಚು ಕೆಳಗೆ ತೊಗೊಂಡಿದ್ದಿಲ್ಲ ಅದೇ ಸರ್ತಕ್ಕೆ ಕ್ಲೀನಾಗಿ ಒಂದು ನೋಡಿ ಇಷ್ಟು ಈಸಿಯಾಗಿ ಒಂದು ಸ್ಟಿಚ್, ತುಂಬ ಈಸಿಯಾಗಿ ಆಯಿತಾ. ಅಕಸ್ಮಾತ್ ನಿಮಗೆ ಇದರಲ್ಲಿ ಏನಾದರೂ ಒಂದು ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಆದಷ್ಟು ನಾನು ತಿಳಿಸಿದ್ದೀನಿ. ಅಕಸ್ಮಾತ್ ನಿಮಗೆ ಏನಾದರೂ ಒಂದು ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಆದಷ್ಟು ರಿಪ್ಲೈನಾದರೂ ಮಾಡ್ತೀನಿ. ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಏನಾದರೂ ಒಂದು ಕೇಳಿರೋ ಡೌಟ್ಗೆ ಉತ್ತರ ಕೊಡ್ತಾ ಅಂದರೆ ಆನ್ಸರ್ನ ಮಾಡ್ತೀನಿ. ಇಷ್ಟೇ ನೋಡಿ, ಆ ಬ್ಲೌಸ್ನ ಕಟ್ ಮಾಡೋದು ಇಷ್ಟೇ. ಎಷ್ಟು ಈಸಿ ಅಂದರೆ ಬರೀ 2 ಅಳತೆ ತೊಗೊಂಡ್ರೆ ಮುಗ್ದೇ ಹೋಯಿತು, ಬ್ಲೌಸೇ ರೆಡಿ ಆದಂಗೆ. ಇದು ನೋಡ್ತಾ ಇರ್ಬೋದು ಇಷ್ಟೇ. ಇನ್ನೇನು ನಾನು ಇದಕ್ಕೆ ಮತ್ತು ಅಳತೆ ತೊಗೊಳ್ಳೋದೇನಿಲ್ಲ, ಮತ್ತು ಏನಿಲ್ಲ. ಮಗು ಉದ್ದ ಎಷ್ಟಿದೆ, ಬಾಡಿ ಅಗಲ ಎಷ್ಟಿದೆ, ಹಾಗೆ ಕುತ್ತಿಗೆ ಕಾಲರ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಒಂದು ಸಲ ಚೆಕ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ನಾನಿವಾಗ ನೋಡ್ತಾ ಇರ್ಬೋದು ಈಗ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೀರೆ ಪೀಸು ನಾನು ಹೇಳಿದ್ನಲ್ಲ ಆವಾಗಲೇ ನನ್ನೊಂದು ಬ್ಲೌಸ್ ಪೀಸು ಮಿಕ್ಕಿದೆ ಅಂತ. ನೋಡ್ತಾ ಇರ್ಬೋದು ಇಷ್ಟು ಚಿಕ್ಕದಾಗಿದೆ ಆ ಪೀಸಲ್ಲೇ ನಾನಿವತ್ತು ಆ ಬ್ಲೌಸ್ನ ಸ್ಟಿಚ್ ಮಾಡ್ತಾ ತೋರಿಸ್ತಾ ಇರೋದು. ಹಾಗೆ ಇವಾಗ ನೀವು ಕಟ್ ಮಾಡ್ಕೊಂಡಿರೋ ಬಟ್ಟೆನ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಇಡಿ. ನೀವು ಯಾವ ಕಡೆ ಸೈಡಿಗೆ ಇಡಬೇಕು ಅನಿಸುತ್ತೋ ಆ ಕಡೆ ಸೈಡಿಗೆ ಇಡಿ. ಅಥವಾ ಕೆಳಗಡೆ ಬಾರ್ಡ್ರ್ ಬೇಕು ಅಂತಂದರೆ ಕೆಳಗಡೆ ಬಾರ್ಡ್ರ್ ಬರೋ ಥರ ಏನಾದರೂ ಇಟ್ಕೊಳ್ಳಿ. ಅಥವಾ ಬಾರ್ಡ್ರ್ ಯಾವುದಿಲ್ಲ ಸಿಂಪಲ್ಲಾಗಿ ಅಂತಂದರೆ ಈ ಥರ ನೀವು ಯಾವ ಕಡೆ ಅಂದರೆ ಹಾಗೆ ನೋಡ್ತಿರ್ಬೋದು. ನೀವು ಸ್ಟಿಚ್ ಮಾಡೋ ಬಟ್ಟೆ ಮೇಲೆ ಈ ಥರ ಲೈನಿಂಗ್ ಕ್ಲಾತ್ನ ಇಟ್ಬಿಟ್ಟು ನೀವು ಫಸ್ಟ್ ಟೈಮ್ ಅಂದರೆ ನಾವು ಬ್ಲೌಸ್ ಫಸ್ಟ್ ಟೈಮ್ ಹೊಲಿತಾ ಇದ್ದೀವಿ, ಆ ಕಡೆ ಈ ಕಡೆ ಆಗ್ಬಾರ್ದು, ರಿಂಕಲ್ಸ್ ಬರಬಾರ್ದು ಅಂದರೆ ಫಸ್ಟು ಮೇನಾಗಿ ನೀವು ಈ ಥರ ಬಟನ್ಸ್ನ ಹಾಕ್ಕೊಳ್ಳೇಬೇಕಾಗುತ್ತೆ ನಿಮಗೆ. ಅಥವಾ ಕೆಳಗಡೆ ಬಟ್ಟೆ ಅಂದರೆ ತುಂಬ ನೈಸ್ ಇದ್ದರೆ ಈ ಥರ ಬಟನ್ಸ್ ನೀವು ಎಷ್ಟು ಹಾಕ್ಕೊತೀರೋ ಅಷ್ಟು ಉತ್ತಮ. ಅಕಸ್ಮಾತ್ ರಫ್ ಇದೆ, ಕಾಟನ್ ಈ ಥರನೇ ಇದೆ ಅಂತಂದ್ರೆ ಸ್ವಲ್ಪ ನಡೆಯುತ್ತೆ. ಆದರೆ ತುಂಬ ನೈಸ್ ಇದ್ದರೆ ಸ್ವಲ್ಪ ಆದಷ್ಟು ಈ ಥರ ಪಿನ್ನ ಹಾಕ್ಕೊಂಡ್ರೆ ಎಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ಸೇ ಬರೋಲ್ಲ, ಹಾಗೆ ಏರುಪೇರು ಆಗೋ ಚಾನ್ಸಸ್ಸೇ ಇರೋಲ್ಲ. ಇವಾಗ ನೆಕ್ಸ್ಟ್ ಇನ್ನೊಂದು ಮುಂದ್ಗಡೆದು ಅಥವಾ ಒಂದು ಹಿಂದ್ಗಡೆದು ಅಂತ ಈಗ 2 ಸ್ಪಾಟ್ಸ್ನ ಸಹಿತ ನಾನು ಇಟ್ಕೊಂಡ್ಬಿಟ್ಟು ಗುಂಡು ಪಿನ್ನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಫಸ್ಟ್ ಟೈಮ್ ಏನಾದರೂ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ ಗುಂಡು ಪಿನ್ ಹಾಕ್ಕೊಂಡು ನೀವು ಎಷ್ಟು ಈಸಿ ಅಂದರೆ ಗುಂಡು ಪಿನ್ ಹಾಕ್ಕೊಂಡಷ್ಟು ನಿಮಗೆ ಅಂದರೆ ಯಾವ ರಿಂಕಲ್ಸು ಬರೋಲ್ಲ, ಏನು ಬರೋಲ್ಲ, ತುಂಬ ಚೆನ್ನಾಗಿ ಬ್ಲೌಸು ಸ್ಟಿಚಿಂಗ್ ಅಥವಾ ಬರುತ್ತೆ. ಅದಕ್ಕೋಸ್ಕರ ರಿಂಕಲ್ಸ್ ಬರೋ ಪ್ರಾಬ್ಲಮ್ಮೇ ಇರೋಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಸಹಿತ ಈ ಥರ 1-2 ಗುಂಡು ಪಿನ್ನ ಹಾಕ್ಕೊಂಡ್ಬಿಟ್ಟು ನೀವು ಸ್ಟಿಚ್ ಮಾಡಿ. ಹಾಗೆ ನೋಡ್ತಿರ್ಬೋದು ಅದೇ ರೀತಿ ನಾನು ಸಹಿತ ಸ್ಟಿಚ್ನ ಅಂದರೆ ಪಿನ್ನ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಫ್ರಂಟು ಅಥವಾ ಬ್ಯಾಕು 2 ಸೈಡು ಸಹಿತ ನಾನು ಎರಡು ಒಂದೇ ಥರ ಇರುತ್ತೆ. ನಾವು ನೆಕ್ಸ್ಟು ಹೊಲ್ದಾದ್ಮೇಲೆ ಬೇಕಾದರೆ ಅದನ್ನು ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಬೇಕಾದರೆ ನೆಕ್ಸ್ಟು ತೋರಿಸ್ತೀನಿ. ನೋಡ್ತಿರ್ಬೋದು ಇವಾಗ 2 ಕಟ್ ಮಾಡಿಕೊಂಡು ಕ್ಲೀನಾಗಿ ಬಟ್ಟೆನ ಕಟ್ ಮಾಡಿ ಈ ದಡೆನ ನಾನು ಅಂದರೆ ಈ ಥರ ಬಾರ್ಡ್ರು ಎಕ್ಸ್ಚೇಂಜ್ ಬಂದಿರೋದನ್ನು ನಾನು ಅಂದರೆ ಕುತ್ತಿಗೆ ಕಾಲರ್ ಬಂದಿರುತ್ತೆ ಗೊತ್ತಾ, ಅದನ್ನು ಕಾಲರಿಗೆ ನೀವು ವಿಡಿಯೋದಲ್ಲಿ ನಾನು ಫಸ್ಟಿಗೆ ತೋರಿಸ್ತಾ ಅದನ್ನು ಕಾಲರಿಗೆ ಇಟ್ಕೊಂಡಿದ್ದೀನಿ. ಒಂದೇ ಥರ ಬಂದಿದೆ ಅಂದರೆ ಅದೇ ಬಟ್ಟೆನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನಾನು ಇವಾಗ ಸ್ವಲ್ಪ ಕಾಲರ್ ಚೇಂಜ್ ಇರೋದ್ರಿಂದ ಅಂದರೆ ಕಲರ್ ಚೇಂಜ್ ಇರೋದ್ರಿಂದ ನಾನು ಕಾಲರ್ಗೆ ಬೇರೆ ಬಟ್ಟೆ ತೊಗೊಂಡಿದ್ದೀನಿ. ಹಾಗೆ ಇದು ಬಂದುಬಿಟ್ಟು ಕಾಲರ್ ಪಟ್ಟಿ ನೀವು ನೋಡ್ತಾ ಇರ್ಬೋದು. ಕಾಲರ್ ಪಟ್ಟಿ ಬಂದುಬಿಟ್ಟು 2 ಇದೆ ಅದು. ಹಾಗೆ ಲೆಂತ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ನಾನು ಇವಾಗ 13 ಇಂಚು ಲೆಂತ್ನ ತೊಗೊಂಡಿದ್ದೀನಿ. ಅಗಲ ಬಂದುಬಿಟ್ಟು ಅಂದರೆ ಉದ್ದ ಬಂದುಬಿಟ್ಟು 13 ಇಂಚು, ಅಗಲ ಬಂದುಬಿಟ್ಟು 2.5 ಇಂಚನ್ನ ನಾನು ತೊಗೊಂಡಿದ್ದೀನಿ. ಇದು ಕಾಲರ್ಗೆ ಅಂದರೆ ಉಳಿದಿರೋ ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು 13 ಇಂಚಿದೆ. ಅದೇ ರೀತಿ ನೀವು ಸಹಿತ ನಿಮ್ಮ ಮಗು ಕುತ್ತಿಗೆ ಸುತ್ತ ಎಷ್ಟು ಅಳತೆ ಬರುತ್ತೋ ಅದಕ್ಕೆ 2 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಏಕೆಂದರೆ 1 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ, 1 ಇಂಚು ಬೇಗ ಆಗುತ್ತೆ. ಅಂದರೆ ಅಲ್ಲಿ ನೆಕ್ಸ್ಟಲ್ಲಿ ತೋರಿಸ್ತೀನಿ ನಾನು ಆಯಿತಾ. ಹಾಗೆ ಇವಾಗ ನಾವು ಕಟ್ ಮಾಡ್ಕೊಂಡಿರೋ ಬಟ್ಟೆ ಕೆಳಗಡೆ ಒಂದು ಉದ್ದಕ್ಕೆ ನೋಡಿ ಕೆಳಗಡೆ ಬಂದುಬಿಟ್ಟು ಒಂದು ಸ್ಟಿಚಿಂಗ್ನ ಹಾಕ್ಕೊಡ್ರಿ. ಸೈಡ್ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅಂದರೆ ಕಂಕಳ ಭಾಗ ಅಂತ ಹೇಳಿದ್ನಲ್ಲ ಆ ಸೈಡು ನೋಡಿ, ಆ ಸೈಡು ಹಾಗೆ ಫ್ರಂಟ್ ಕಾಲರ್ ಬರುತ್ತಲ್ಲ ಆ ಸೈಡ್ ಪಕ್ಕದಲ್ಲಿ ಅಂದರೆ ಕಂಕಳಿ ಕಡೆ ಸೈಡು ಮತ್ತು ಪಕ್ಕದ ಸೈಡ್ ಮಾತ್ರ ಹೊಲಿಗೆ ಹಾಕಬೇಡಿ, ಕೆಳಗಡೆ ಮೇಲೆ ಮಾತ್ರ ಹೊಲಿಗೆ ಹಾಕಿಬಿಟ್ಟು ಸೈಡಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳಿದಿರೋದನ್ನೆಲ್ಲ ಕಟ್ ಮಾಡಿ ತೆಗೀರಿ. ಕಟ್ ಮಾಡಿ ತೆಗೆದಾದ್ಮೇಲೆ ಅದನ್ನು ನಾವು ತಿರುಗಿಸೋಣ.
ತಿರುಗಿಸಿದಾಗ ಅದು ನೀಟಾಗಿ ಬರುತ್ತೆ. ಎಲ್ಲಿ ಆಯಿತಾ ಗುಂಜು ಕೀಳೋ ಅಂಥ ಚಾನ್ಸಸ್ ಇರಲ್ಲ. ನೋಡ್ತಾ ಇರ್ಬೋದು ಇವಾಗ ನಾನು ಸುತ್ತ ಹೊಲಿಗೆನ ಹಾಕಿಬಿಟ್ಟು ಈ ಥರ ತಿರುಗಿಸ್ತಾ ಇದ್ದೀನಿ. ನೀವು ಸಹಿತ ಈ ಥರ ತಿರುಗಿಸ್ಬಿಡಿ. ಇನ್ನೊಂದು ತಿರುಗಿಸ್ಬಿಟ್ಟು ಹಾಗೆ ಇನ್ನೊಂದು ಸೈಡು ನೋಡ್ತಾ ಇರ್ಬೋದು. ಅದನ್ನ ತಿರುಗಿಸಾದ್ಮೇಲೆ ಸುತ್ತ ಒಂದೊಂದು ಹೊಲಿಗೆನ ಹಾಕ್ಕೊಳ್ಳಿ. ಹಾಗೆ ಎರಡು ಸೈಡನ್ನು ಸಹಿತ ಅದೇ ರೀತಿ ನೀವು ಹೊಲ್ಕೊಳ್ಳಿ. ಇದು ಬಂದುಬಿಟ್ಟು ಅಂದರೆ ನಾನು ಅವಾಗಲೇ ಬೆಲ್ಟ್ ಅಂದರೆ ಕಾಲರ್ ಪಟ್ಟಿ ನಾನು ತೋರಿಸಿದ್ನಲ್ಲ, ಕಾಲರ್ ಪಟ್ಟಿ ಅದನ್ನು ಹೊಲಿದ್ಬಿಟ್ಟು ನಾವು ತೊಗೊಂಡಿರೋ ಬಟ್ಟೆ ಮೇಲೆ ಹೊಲಿದ್ಬಿಟ್ಟು, ಅಂದರೆ ತುಂಬ ಫಾಸ್ಟಾಗಿ ನಾನು ತೋರಿಸ್ತಾ ಇದ್ದೀನಿ, ಇಲ್ಲ ಟೈಮ್ ಆಗೋಗುತ್ತೆ ಅಂತ, ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ ಅಂದ್ಬಿಟ್ಟು ಕಾಲರ್ನ ಈ ಥರ ತಿರುಗಿಸ್ಕೊಂಡಿದ್ದೀನಿ. ಅಂದರೆ ಒಂದು ಬಟ್ಟೆನ ಕೆಳಗಡೆ ಲೈನಿಂಗ್ ಬಟ್ಟೆ, ಅದೇ ಕಲರ್ ಬಟ್ಟೆ ನೀವು ಯಾವ ಥರ ಹಾಕಬೇಕು ಅಂತ ಅದನ್ನು ಹಾಕಿಬಿಟ್ಟು ಅದನ್ನು ತಿರುಗಿಸ್ಕೊಂಡಾದ್ಮೇಲೆ ಕರೆಕ್ಟಾಗಿ ಎರಡು ಸೈಡು ಮಧ್ಯೆ ಮಾರ್ಕ್ ಮಾಡಿ. ಹಾಗೆ ಈ ಕಾಲರ್ ಅಂದರೆ ಕಾಲರ್ಗೋಸ್ಕರ ಪಟ್ಟಿ ಮಾಡ್ಕೊಂಡಿದ್ದೆ, ಆ ಪಟ್ಟಿ ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕು. ಹಾಗೆ ಅಂದರೆ ಈ ಬ್ಲೌಸನ್ನು ಸಹಿತ ಮಧ್ಯೆ ಪಟ್ಟಿ ಬರಬೇಕು. ಕರೆಕ್ಟಾಗಿ ಎರಡಕ್ಕೂ ಮಾರ್ಕ್ ಮಾಡಿಕೊಂಡು ಮಧ್ಯದಿಂದ ಇತ್ತ ಒಂದು ಕಡೆ ಒಂದು ಹೊಲಿಗೆ, ಇನ್ನು ಈ ಕಡೆಗೆ ಒಂದು ಹೊಲಿಗೆ, ಮಧ್ಯದಿಂದನೇ ನೋಡ್ತಾ ಇರ್ಬೋದು. ಇಷ್ಟು ಈಸಿಯಾಗಿ ಕರೆಕ್ಟಾಗಿ ಮಧ್ಯೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಈ ಬ್ಲೌಸಿಗೂ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಆ ಪಟ್ಟಿ ಇದೆಯಲ್ಲ ಕಾಲರ್ ಪಟ್ಟಿ, ಅದಕ್ಕೂ ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಮಧ್ಯದಿಂದ ಮಧ್ಯಕ್ಕೆ ಈ ಕಡೆಯಿಂದ ಒಂದು ಸ್ಟಿಚ್ಚು, ಆ ಕಡೆಯಿಂದ ಆ ಕಡೆಗೆ ಸ್ಟಿಚ್ಚನ್ನು ಹಾಕ್ಬಿಡಿ. ನೋಡ್ತಾ ಇರ್ಬೋದು ಇಷ್ಟೇ. ಹಾಗೆ ನೋಡ್ತಿರ್ಬೋದು ಇನ್ನೊಂದು ಸೈಡು ಸಹಿತ ಎರಡು ಸೈಡು ಒಂದೇ ಥರ ಇರೋದ್ರಿಂದ ನೀವು ಯಾವುದಕ್ಕಾದರೂ ಸಹಿತ ನೀವು ಆ ಥರ ಬೆಲ್ಟನ್ನು ಅಟ್ಯಾಚನ್ನು ಮಾಡ್ಕೊಳ್ಳಿ. ಇನ್ನೊಂದು ಸೈಡ್ ಬಂದುಬಿಟ್ಟು ನಾವು ಹಿಂದ್ಗಡೆ ಉಕ್ಸ್ ಪಟ್ಟಿಗೆ ಆಗಿರೋದ್ರಿಂದ ಅದನ್ನು ಮಧ್ಯಕ್ಕೆ ಕಟ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಎರಡೂ ಸೈಡು ಸೇಮ್ ಕ್ಲೀನಾಗಿ ಫೋಲ್ಡಿಂಗ್ ಮಾಡಿ ಕರೆಕ್ಟಾಗಿ ಸೆಂಟು ಅಂದರೆ ಮಧ್ಯ ಪಾಯಿಂಟಿಗೆ ಮೇಲೆ ಕೆಳಗೆ ಕ್ಲೀನಾಗಿ ಮರ್ಚಿ, ಅಂದರೆ ಹಿಂದೆ ಮುಂದೆ ಆಗಬಾರ್ದು, ಅವಾಗ ಮತ್ತೆ ಸೊಟ್ಟ ಬುಟ್ಟ ಟೈಪ್ ಆಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ನಾವು ಹಿಂದೆಗಡೆ ಒಂದು ಕಟ್ಟಲ್ಲಿ ಅಂದರೆ ಕರೆಕ್ಟಾಗಿ ಮಧ್ಯಕ್ಕೆ ಅದನ್ನು ಕಟ್ ಮಾಡ್ಕೊಳ್ಳಿ. ಹಾಗೆ ಅಂದರೆ ಫ್ರಂಟ್ ಟು ಬ್ಯಾಕು ಒಂದೇ ಸೇಮ್ ಅಳತೆ ಸೇಮ್ ಡಿಸೈನ್ ಅಂದರೆ ಸೇಮ್ ಆಗಿ ಬಂದಿರುತ್ತೆ. ನಾವು ಒಂದನ್ನು ಫ್ರಂಟ್ ಕಲರ್ ಹಚ್ಚಬೇಕು, ಒಂದು ಹಿಂದ್ಗಡೆ ಈ ಥರ ಕಟ್ ಮಾಡಿ ನಾವು ಉಕ್ಸ್ ಪಟ್ಟಿ ಹಾಗೆ ಕಾಜಾ ಪಟ್ಟಿನ ನಾವು ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇಷ್ಟೇ. ನೋಡಿ ಒಂದು ಕಡೆ ಅಂದರೆ ನೀವು ಒಂದು ಬ್ಲೌಸ್ನ ಹೊಲಿತೀರಿ ಅಂದರೆ ಗೊತ್ತಾಗುತ್ತೆ. ಅವಾಗ ಬ್ಲೌಸು ಅಂದರೆ ಒಂದು ಕಡೆ ಉಕ್ಸ್ ಪಟ್ಟಿ ಒಂದು ಕಡೆ ಕಾಜಾ ಪಟ್ಟಿ ಮಾಡ್ತೀವಿ ಗೊತ್ತಾ. ಇವಾಗ ನಾನು 2 ಇಂಚು ಬಟ್ಟೆನ ತೊಗೊಂಡ್ಬಿಟ್ಟು ಒಂದು ಸೈಡು ಉಕ್ಸ್ ಪಟ್ಟಿಗೆ ಒಂದು ಸೈಡು ಕಾಜಾ ಪಟ್ಟಿಗೆ ನಾನು ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ. ಅಂದರೆ ನಿಮ್ಮ ಬ್ಲೌಸ್ ಎಷ್ಟು ಲೆಂತ್ ಇರುತ್ತೆ ಅದಕ್ಕಿಂತ ಒಂದು 2-3 ಇಂಚು ಎಕ್ಸ್ಟ್ರಾನ ತೊಗೊಂಡ್ಬಿಟ್ಟು ಈ ಥರ ಅಂದರೆ ಹೊಲಿದ್ಬಿಟ್ಟು ತಿರುಗಿಸಿ, ಅಂದರೆ ಉಕ್ಸ್ ಪಟ್ಟಿ ಮಾಡೋದು ಗೊತ್ತಿರುತ್ತೆ ಆಲ್ಮೋಸ್ಟು. ಉಕ್ಸ್ ಪಟ್ಟಿನ ಈ ಥರ ಹೊಲಿದ್ಬಿಟ್ಟು ತಿರುಗಿಸಿದ್ರೆ ಹಾಗೆ ಹೋಯಿತು. ನೋಡ್ತಾ ಇರ್ಬೋದು ಎರಡು ಸೈಡು ಸಹಿತ ನಾವು ಅದೇ ರೀತಿ ಮಾಡಬೇಕು. ಕಾಲರ್ ಬಗ್ಗೆ ಅಂದರೆ ಕಾಲರ್ ಕೂರಿಸೋದೇ ಮೇನು. ಅಂದರೆ ಕರೆಕ್ಟಾಗಿ ನೀವು ಕಾಲರ್ನ ಎಷ್ಟು ಇಂಚು ತೊಗೊಂಡಿರ್ತೀರೋ ಅಷ್ಟು ಇಂಚಿಗೆ ಕರೆಕ್ಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ಹಾಗೆ ನಿಮ್ಮ ಬ್ಲೌಸನ್ನು ಸಹಿತ ಮಧ್ಯಕ್ಕೆ ಫೋಲ್ಡ್ ಮಾಡಿ ಕರೆಕ್ಟಾಗಿ ಮಧ್ಯೆ ಯಾವುದು ಬರುತ್ತೋ ಅಲ್ಲಿ ಕರೆಕ್ಟಾಗಿ ಅದು ಮಾರ್ಕ್ ಮಾಡ್ಕೊಳ್ಳಿ. ಅಥವಾ ಆ ಬೆಲ್ಟನ್ನು ಸಹಿತ ಮಾರ್ಕ್ ಮಾಡಿಕೊಂಡು ಮಧ್ಯದಿಂದ ಈ ಕಡೆಗೆ ಒಂದು ಹೊಲಿಗೆ ಆ ಕಡೆಗೆ ಒಂದು ಹೊಲಿಗೆನ ಹಾಕ್ಕೊಂಡ್ರೆ ಕ್ಲೀನಾಗಿ ಕೂರುತ್ತೆ. ನೋಡ್ತಿರ್ಬೋದು ಒಂದು ಸೈಡು ನಾನು ಉಕ್ಸ್ ಪಟ್ಟಿ ರೆಡಿ ಮಾಡಿದೆ. ಇನ್ನು ಈ ಕಡೆ ಕಾಜಾ ಪಟ್ಟಿ ಅಂದರೆ ಮನೆ ಮಾಡ್ತಾರಲ್ಲ ಉಕ್ಸಿಗೆ ಮಣ್ಣೇನಾದರೂ ಹಾಕ್ಬೋದು ಅಥವಾ ಗುಂಡಿ ಹಚ್ತೀನಿ ಅಂದರೂ ಸಹಿತ ನಡೆಯುತ್ತೆ. ನೋಡ್ತಾ ಇರ್ಬೋದು ಒಂದು ಬ್ಲೌಸ್ಗೆ ನಾವು ಯಾವ ಥರ ರೆಡಿ ಮಾಡ್ತಿರೋ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಅದೇ ರೀತಿ ನಾನು ರೆಡಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಹಿಂದೆಗಡೆ ಈ ಥರ ಬಂದಿದೆ. ಇದರಲ್ಲಿ ಇನ್ನೇನು ಇಲ್ಲ. ಇನ್ನು ಅಂದರೆ ಕಾಲರ್ನ ಅಟ್ಯಾಚ್ ಒಂದು ಕಡೆ ಸೈಡ್ ಮಾಡಿದೆ. ಇವಾಗ ಹಿಂದ್ಗಡೆ ಕಾಲರ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಹಾಗೆ ನಾವು ಇನ್ನು ಮಿಕ್ಕಿರೋ ಕರೆಕ್ಟಾಗಿ ಆ ಕಡೆ ಲಾಸ್ಟ್ ಎಂಡಿಗೆ ಎಷ್ಟು ಮಿಕ್ಕಿದೆಯೋ ಅಷ್ಟು ಉಕ್ಸ್ ಪಟ್ಟಿ ಕಡೆ ಸೈಡಿಂದ ಸ್ಟಿಚ್ಚನ್ನು ಮಾಡ್ಕೊಂಬನ್ನಿ. ಉಕ್ಸ್ ಪಟ್ಟಿ ಸೈಡ್ ಮಾತ್ರ ಉಕ್ಸ್ ಪಟ್ಟಿಯಿಂದ ಅಂದರೆ ಲಾಸ್ಟ್ ಕಾಲರ್ ಎಂಡಿಂದ ಇನ್ನೊಂದು ಎಂಡಿಗೆ ಕರೆಕ್ಟಾಗಿ ಈ ಥರ ಸ್ಟಿಚ್ಚನ್ನು ಹಾಕೇಳಿ ಆಯಿತಾ. ಆದರೆ ಇನ್ನೊಂದು ಸೈಡಿಗೆ ಏನು ಮಾಡಿದ್ದೀನಿ ಅಂದರೆ ನಾನು ಸ್ವಲ್ಪ ಬಟ್ಟೆ ಕಮ್ಮಿ ತೊಗೊಂಡಿದ್ರಿಂದ, ಯಾಕೆಂದರೆ ನಾವು ಕಾಜಾ ಪಟ್ಟಿಗೆ ಬಟ್ಟೆನ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಗೊತ್ತಾ. ಆ ಆ್ಯಡ್ ಮಾಡೋಕ್ಕೋದ್ರೆ ನಾವು ಅಂದರೆ ಆವಾಗಲೇ ನಾನು 2 ಇಂಚ್ ಇಟ್ಕೊಳ್ಳಿ, 1 ಇಂಚ್ ಬೇಡ 2 ಇಂಚು ಅಂದರೆ ನಾನು 1 ಇಂಚ್ ಇಟ್ಕೊಂಡಿದ್ರಿಂದ ಅರ್ಧ ಇಂಚು ಕಮ್ಮಿ ಆಯಿತು. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಇಲ್ಲಿ ಅಂದರೆ ಕಾಜಾ ಅಂದರೆ ಉಗ್ಸಾಕೋದಕ್ಕೋಸ್ಕರ ಈ ಪಟ್ಟಿನ ಅಟ್ಯಾಚ್ ಮಾಡೋದ್ನಲ್ಲ ಅದನ್ನು ಸಹಿತ ನಾನು ಆ ಮೇಲ್ಗಡೆ ಬೆಲ್ಟಿಗೆ ಸಹಿತ ಮತ್ತೆ ನಾನು ಅಟ್ಯಾಚನ್ನು ಮಾಡಿದೆ. ನೋಡ್ತಾ ಇರ್ಬೋದು ಈ ಥರ ಅಟ್ಯಾಚ್ ಮಾಡಿದ್ದೀನಿ. ಏನೂ ಡಿಫ್ರೆಂಟ್ ಇಲ್ಲ. ಅದೇ ಬಟ್ಟೆ ಬಂದಿದ್ರೆ ನಡೆಯೋದು. ನಾನು 1 ಇಂಚ್ ಕಮ್ಮಿ ಮಾಡೋದ್ರಿಂದ ಮತ್ತೆ ನಾನು 1 ಇಂಚನ್ನು ಅಂದರೆ ಉಕ್ಸ್ ಪಟ್ಟಿ ಅಕಸ್ಮಾತ್ ಮುಂಚೆ ಏನಾದರೂ ಬೆಲ್ಟ್ ಹಚ್ಚಿಬಿಟ್ಟು ಏನಾದರೂ ನಾನು ಈ ಥರ ಮಾಡ್ತೀನಿ ಅಂದರೆ ಉದ್ದಕ್ಕೂ ಸಹಿತ ನಾನು ಉಕ್ಸ್ ಪಟ್ಟಿನ ಹಚ್ಚಿದರೆ ನಡೆದಿರೋದು, ಅಂದರೆ ಕಾಜಾ ಪಟ್ಟಿ ಹಚ್ಚಿದರೆ ನಡೆದಿರೋದು. ಇನ್ನು ಫಿನಿಶಿಂಗ್ ಬಂದುಬಿಟ್ಟು ಸೈಡ್ ಹೊಲಿಗೆ ಹಾಕ್ಕೊಳ್ಳಿ ಆಯಿತಾ. ಲಾಸ್ಟ್ ಎಂಡಿಗೆ ಕ್ಲೀನಾಗಿ ಮರ್ಚಿಬಿಟ್ಟು ಸೈಡ್ ಫಿನಿಶಿಂಗ್ ಲಾಸ್ಟಿಗೆ ಒಂದೊಂದು ಹೊಲಿಗೆನ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು ಇವಾಗ ನಾನು ಅಷ್ಟೇ 2 ಸೈಡು ಹೊಲಿಗೆನ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಬ್ಲೌಸು ಯಾವ ಥರ ಬಂದಿದೆ ಅಂತ. ಎಷ್ಟು ಈಸಿಯಾಗಿದೆ ಅಂದರೆ ತುಂಬ ಈಸಿಯಾಗಿದೆ. ಇದಕ್ಕೆ ಎಷ್ಟೇ ಕಲಿಬೇಕು, ತುಂಬ ಕಷ್ಟ ಇದು ಅಂತ ಅನಿಸೋದೆಲ್ಲ. ತುಂಬ ಈಸಿಯಾಗಿ ನೀವು ಸಹಿತ ನಿಮ್ಮ ಮಗಳಿಗೆ ಈ ಥರ ಒಂದು ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ಹಾಗೆ ನೆಕ್ಸ್ಟ್ ಲಂಗ ಸ್ಟಿಚ್ ಮಾಡಿದ್ರು ಸಹಿತ ತೋರಿಸ್ತೀನಿ. ಏನೇ ಒಂದು ಡೌಟ್ ಇದ್ದರೂ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಬ್ಲೌಸ್ ಕಟಿಂಗ್ ಮುಂದರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ ರಿಪ್ಲೈ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.